ಬೌಲ್ ಆರ್ ಸಿಂಗಿಂಗ್ ಬೌಲ್ ಏನೇ ಆಗಲಿ, ಇದು ಒಂದು ಮನೇಲಿದ್ರೆ ಒಳ್ಳೇದು. ಈ ಪ್ಲೇ ಮಾಡಿದ ತಕ್ಷಣ ಈ ವೈಬ್ರೇಷನ್ಸ್ ಇದೆಯಲ್ಲ ಸುತ್ತ, ಫೀಲ್ಸ್ ವೆರಿ ಪಾಸಿಟಿವ್. ಪ್ಲಸ್ ಮನೆಯಲ್ಲಿ ಏನಾದ್ರು ನೆಗೆಟಿವಿಟಿ ಇತ್ತು ಅಂದ್ರೆ ಒಂದ್ಸತಿ ಇದನ್ನ ಪ್ಲೇ ಮಾಡೋದು ಒಳ್ಳೇದು. ಆಕ್ಚುಲಿ ನಾವು ಮನೇಲೆಲ್ಲ ದೇವ್ರ ಪೂಜೆ ಮಾಡುವಾಗ ಘಂಟಾರಾಧನೆ ಮಾಡ್ತೀವಿ, ಅದು ಕೂಡ ಎನರ್ಜೀಸ್, ಡಾರ್ಕ್ ಎನರ್ಜೀಸ್ ಏನಾದ್ರು ಇದ್ರೆ ಅದು ಹೋಗೋದಕ್ಕೆ ಅಂತಾನೆ ಇರೋದು. ಇದು ಕೂಡ ಒಂಥರ ಪೀಸ್ಫುಲ್ನೆಸ್. ಸೊ ಪವರ್ಫುಲ್ ಮೆಥಡ್ಸ್ ಆಫ್ ಸ್ಕ್ರಿಪ್ಟಿಂಗ್, ಇದನ್ನ ನಾನು ಕ್ಲಾಸ್ ನಲ್ಲಿ ಹೇಳ್ಕೊಡ್ತೀನಿ. ಆದ್ರೆ ಇದನ್ನ ನಾನು ನಿಮ್ಗೋಸ್ಕರ 2025ಗೆ ಡಿಸೈನ್ ಮಾಡಿದ್ದೀನಿ. ಇದನ್ನೆಲ್ಲ ನೀವು ಕಲ್ತ್ಕೊಬೇಕು, ಅಳವಡಿಸ್ಕೊಳ್ಳಿ ಲೈಫ್ ನಲ್ಲೇ, ನೋಡಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ. 2025ನ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ವೆಲ್ಕಮ್. ನನ್ನ ಜೊತೆನೆ ಪ್ರಾಕ್ಟೀಸ್ ಮಾಡಿ. ನಾನು ಏನೇನು ಬರಿತಾ ಇದ್ದೀನಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತಿದ್ದೀನಿ. ನೀವು ಕೂಡ ಪೆನ್ ಮತ್ತೆ ಡೈರಿ ತಗೊಂಡ್ಬಿಟ್ಟು ನನ್ನ ಜೊತೆ ಬರೆಯೋದಕ್ಕೆ ಶುರು ಮಾಡಿ ಇವಾಗ, ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಒಂದು ದೀಪ ಅಥವಾ ಒಂದು ಕ್ಯಾಂಡಲ್ನ ಲೈಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇಲ್ಲಿ. ಯಾಕಂದ್ರೆ ಬೆಳಕಿನ ಮುಂದೆ ಪ್ರಾಕ್ಟೀಸ್ ಮಾಡೋದು ಒಳ್ಳೇದು. ಬೆಳಕಿದ್ರೆ ಲೈಫ್ನಲ್ಲೆಲ್ಲ ಒಳ್ಳೇದು ಅಲ್ವಾ? ಹಾಗಾಗಿ ಬೆಳಕನ್ನ ಶುರು ಮಾಡೋಣ. ಬೆಳಕಿನಿಂದ ಕ್ಲಾಸಸ್ನ ಸ್ಟಾರ್ಟ್ ಮಾಡೋಣ. ಸೊ ಕ್ಯಾಂಡಲ್ ಹಚ್ಚಿದ್ದಾಯ್ತು. ಕ್ಯಾಂಡಲ್ ಹಚ್ಚಿದಾಯ್ತು. ಹಾಗೆ ಸ್ವಲ್ಪ ಗಂಧದ ಕಡ್ಡಿ ಇದ್ರೆ ಅದನ್ನು ಹಚ್ಕೊಳ್ಳಿ. ಗಂಧದ ಕಡ್ಡಿ ಏನಕ್ಕೆ ಬೇಕು ಅಂತಾನು ಹೇಳ್ತೀನಿ. ಏನಾದ್ರೂ ಮೂಡ್ ಸ್ವಿಂಗ್ಸ್ ಇತ್ತು ಅಂದ್ರೆ ಅದೆಲ್ಲ ಹೋಗ್ಬೇಕಲ್ಲ, ಅದಕ್ಕೋಸ್ಕರ. ಯಾವ್ದಾವ್ದೋ ಮೂಡಲ್ಲಿ ಇರ್ತೀರಾ, ಏನೇನೋ ಆಗಿರುತ್ತೆ ಲೈಫ್ ನಲ್ಲಿ, ಸಿಕ್ಕಾಬಟ್ಟೆ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಇರ್ತೀರಾ. ಇದೆಲ್ಲ ನಿಜಾನಾ ಅಂತ ಒಂದ್ ಕಡೆ ಥಾಟ್ ಪ್ರಾಸೆಸ್, ಇದೆಲ್ಲ ಆಗತ್ತಾ ಅಂತ ಒಂದ್ ಕಡೆ, ಆಮೇಲಿಂದ ಇಲ್ಲಿ ಸುತ್ತಮುತ್ತ ಎನರ್ಜೀಸ್ನೆಲ್ಲ ಪಾಸಿಟಿವ್ ಮಾಡ್ಕೊಳೋದಕ್ಕೋಸ್ಕರ ಇದನ್ನ ಜಸ್ಟ್ ಹಾಗೆ ಕ್ಲೆನ್ಸಿಂಗ್ ಸ್ಪೇಸಸ್ ಅರೌಂಡ್ ಅಂತ ಹೇಳ್ತಾರೆ. ಸೊ ಬಟ್ ದಿಸ್ ಇಸ್ ರಿಯಲಿ ಗುಡ್. ಹಾಗೆ ಒಂದು ಅರೋಮಾ ಇರೋವಂಥದ್ದಾದ್ರೆ ಇಟ್ ವಿಲ್ ಮೇಕ್ ಯು ಫೀಲ್ ಗುಡ್. ಪ್ರೆಸೆನ್ಸ್ ಆಫ್ ಮೈಂಡ್ ಇರೋದಕ್ಕೋಸ್ಕರ ಇದನ್ನ ಹಚ್ಬೇಕು. ಓಕೆ, ಸೊ ಐ ಆಮ್ ಡನ್ ವಿತ್ ದಾಟ್ ಆಲ್ಸೋ. ಅದಕ್ಕೊಂದು ಪುಟ್ಟ ಸ್ಟ್ಯಾಂಡ್ ಬರುತ್ತೆ ಈ ತರ, ಅದಕ್ಕೊಂದು ಪುಟ್ಟ ಸ್ಟ್ಯಾಂಡ್ ಬರುತ್ತೆ. ಇದು ಚೆನ್ನಾಗಿರುತ್ತೆ ನೋಡೋದಕ್ಕೆ, ಎಲ್ಲ ಕಡೆ ಸಿಗುತ್ತೆ ಇದು, ಗಂಗೆ ಅಂಗಡಿ ಎಲ್ಲ ಕಡೆನೂ ಸಿಗುತ್ತೆ. ಪ್ಲಸ್ ಒಂದು ಪರ್ಫ್ಯೂಮ್ ಅನ್ನೋದಕ್ಕಿಂತ ಇತ್ರ ಅಂತ ಹೇಳ್ತಾರೆ, ಇತ್ರ ಅಂತ ಸಿಗುತ್ತೆ ಎಲ್ಲ ಕಡೆ. ಈ ರೋಸ್ ಇತ್ರ ಅಂತ ಬರುತ್ತೆ, ಅದನ್ನ ಇಲ್ಲಿ ಹಾಕೊಬೇಕು. ವೀನಸ್ ಮೌಂಟೇನ್ ಅಂತ ಹೇಳ್ತಾರೆ ಇದನ್ನ. ಇಟ್ ಸ್ಮೆಲ್ಸ್ ಗುಡ್ ಆಕ್ಚುಲಿ. ಸೊ ಜಸ್ಟ್ ಹ್ಯಾವ್ ದಿಸ್ ಅರೌಂಡ್, you'll feel good. You'll feel good about the energy flow. ಸುತ್ತಮುತ್ತ ವೈಬ್ರೇಷನ್ಸ್ ಇನ್ಕ್ರೀಸ್ ಆಗಬೇಕು. ಯು ಶುಡ್ ಫೀಲ್ ಗುಡ್ ಅಬೌಟ್ ದ ಎನರ್ಜಿ ಅರೌಂಡ್. ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು. 2025ನ ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಇದನ್ನೆಲ್ಲ ಏನಕ್ಕೆ ಮಾಡಬೇಕು ಅನ್ನೋದನ್ನ ಫಸ್ಟ್ ಹೇಳ್ಕೊಡ್ತೀನಿ. ವೈ ಇಸ್ ಇಸ್ ಸೋ ಇಂಪಾರ್ಟೆಂಟ್ ದಟ್ ಯು ಹ್ಯಾವ್ ಟು ಸ್ಟಾರ್ಟ್ ರೈಟಿಂಗ್? Writing is a physical way of expressing your desires. So talenalide that you have certain desires to fulfill in your life anta alva. So ee desires ella fulfill agbeku anta andre nanu ಏನು ಮಾಡಬೇಕು? First of all pen ತಗೊಳ್ಳಿ, physical ಆಗಿ ಬರೆಯೋದನ್ನ ಮಾಡಿ. ಎವ್ರಿ ಡೇ ರೈಟಿಂಗ್ ಇಸ್ ವಂಡರ್ಫುಲ್ ಪ್ರಾಕ್ಟೀಸ್ ಆಕ್ಚುಲಿ. ಎಷ್ಟು ಬರಿತೀರಾ ಅಷ್ಟು ನಿಮ್ಗೆ ಒಳ್ಳೇದು. ಯಾಕಂದ್ರೆ ದ ಮೋರ್ ಯು ರೈಟ್, ದ ಮೋರ್ ಯೋರ್ ಸಬ್ ಕಾನ್ಶಿಯಸ್ ಮೈಂಡ್ ಅಥವಾ ಮೈಂಡ್ ರೀಜನರೇಟ್ ಆಗುತ್ತೆ, ಆಮೇಲಿಂದ ಬ್ಯಾಟ್ರಿ ರೀಚಾರ್ಜ್ ಆಗುತ್ತೆ. ಸೊ ಬರೆಯೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ, ಓಕೆನಾ? ಸೆಕೆಂಡ್ ಪಾಯಿಂಟ್, ಬರೆಯೋದ್ರಿಂದ ಏನಾಗುತ್ತೆ? ಫೋಕಸ್ ಅಂಡ್ ಅಟೆನ್ಷನ್, ನಿಮ್ಮ ಲೈಫ್ ನ ಡಿಸೈರ್ಸ್ ಅಥವಾ ಫೋಕಸ್ ಅಂಡ್ ಅಟೆನ್ಷನ್ ಎಲ್ಲಿದೆ, you get to know it the moment you write it ಅಲ್ವಾ? ಸೊ ಏನೇನ್ ಆಸೆ ಆಕಾಂಕ್ಷೆಗಳಿದೆ ಅದನ್ನೆಲ್ಲ you have to start writing it and you have to start seeing it goal oriented ಆಗಿ ಬರಿಬೇಕಾಗುತ್ತೆ. ಥರ್ಡ್ ಪಾಯಿಂಟ್ ಹೇಳ್ತೀನಿ, ಸ್ಪೆಸಿಫಿಕ್ ಇಂಟೆನ್ಷನ್ಸ್ ಇರುತ್ತೆ, ಆದ್ರೆ ಇಟ್ ಇಸ್ ಸ್ಕ್ಯಾಟರ್ಡ್ ಥ್ರೂ ಔಟ್ ದ ಮೈಂಡ್. ಲೈಕ್ ಏನ್ ಎಕ್ಸಾಕ್ಟ್ಲಿ ಅನ್ನೋದು ನಿಮ್ಗೆ ಗೊತ್ತಾಗ್ತಿರಲ್ಲ.
ಅದನ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಜೊತೆನೆ ಪ್ರಾಕ್ಟೀಸ್ ಮಾಡಿ, ನನ್ನ ಜೊತೆ ಬರೀರಿ. ನಿಮ್ಗೆ ಇವಾಗ ಇದ್ರದ್ದು ಅನುಕೂಲತೆಗಳೇನು ಅಂತ ಗೊತ್ತಾಗುತ್ತೆ. ಸೊ ಸ್ಟಾರ್ಟ್ ದ ರೈಟಿಂಗ್ ಥಿಂಗ್. ಕ್ಯಾಂಡಲ್ ಆಗಲಿ, ಗಂಧದ ಕಡ್ಡಿ ಆಗಲಿ, ಅಥವಾ ಈ ಪರ್ಫ್ಯೂಮ್ ಆಗಲಿ ಎಲ್ಲ ಮನೇಲೇ ಇರುತ್ತೆ ಅಲ್ವಾ. ಪೆನ್ನು ಪೇಪರು ಕೂಡ ಮನೇಲೇ ಇದೆ ಅಲ್ವಾ. ಏನು ಎಕ್ಸ್ಟ್ರಾ ಬೇಕಾಗಿಲ್ಲ ಇದಕ್ಕೆ. ಪ್ಲಸ್ ಕ್ಯಾಂಡಲ್ ಇದೆಯಾ, ದೀಪ ಇದೆಯಾ, ಸಾಕು. ಮತ್ತೆ ನಿಮ್ಮ ಇಂಟೆನ್ಷನ್ಸ್ ಇದೆಯಾ, ಅದು ಇಂಪಾರ್ಟೆಂಟ್, ಅದು ಸಾಕು. ಓಕೆನಾ. ನೀವು ಇವಾಗ ಇದನ್ನ ಯಾವುದೇ ದಿನ ಬರೀರಿ, ತೊಂದರೆ ಇಲ್ಲ. ಓಕೆನಾ. ಬಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಬರೀಬೇಕು. ಆಮೇಲಿಂದ ಥಾಟ್ಸ್ ಎಲ್ಲ ಈ ಸಬ್ಜೆಕ್ಟ್ ಮ್ಯಾಟರ್ಗೆ ಅಲೈನ್ ಆಗಿರ್ಬೇಕು. ಇಲ್ಲಿ ಮೇನ್ ಕಾನ್ಸೆಪ್ಟ್ ಏನು ಅಂದ್ರೆ, ನೀವು ಯಾವತ್ತಾದ್ರೂ ಇದನ್ನ ಬರೀರಿ, ತೊಂದರೆ ಇಲ್ಲ. ಈಗ ನನ್ನ ಜೊತೆ ಬರೀತಾ ಇದ್ರೆ ಒಳ್ಳೇದು, ಜಾನ್ವರಿನಲ್ಲಿ ಬರೀತಾ ಇದ್ದೀರಾ, ಒಳ್ಳೇದು. ಅಕಸ್ಮಾತ್ ನೀವು ಫೆಬ್ರವರಿ ಮಾರ್ಚಲ್ಲಿ ಬರೆದ್ರು ಕೂಡ ತೊಂದರೆ ಇಲ್ಲ. ಓಕೆನಾ. ಆದ್ರೆ ನನ್ನ ಥಾಟ್ ಪ್ರೊಸೆಸ್ ಅಲ್ಲಿ ಏನಿರುತ್ತೆ ಗೊತ್ತಾ, ಇವಾಗ ನಾನು ಇಯರ್ ಎಂಡ್ ಅಲ್ಲಿ ಬರೀತಿದ್ದೀನಿ ಅಂತ ಅಂದ್ರೆ 2025 ಇಷ್ಟೆಲ್ಲ ಮ್ಯಾನಿಫೆಸ್ಟ್ ಮಾಡ್ಬಿಟ್ಟಿದೀನಿ ಆಗ್ಲೇ ಅಂತ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಅನ್ಕೊಂಡು ಬರೀತಾ ಇರೋದು. ಓಕೆನಾ. ಸೊ ಆಲ್ರೆಡಿ ಏನೇನ್ ಅನ್ಕೊಂಡಿದೀವಿ ಅದೆಲ್ಲ ಮ್ಯಾನಿಫೆಸ್ಟೇಷನ್ ಆಗಿದೆ ಅಂತ ವಿ ಆರ್ ಥ್ಯಾಂಕಿಂಗ್ 2025 ಇಯರ್. ಅರ್ಥ ಆಯ್ತಾ. 2025 ಸ್ಟಾರ್ಟ್ ಆಗಕ್ ಮುಂಚೆನೆ ಎಂಡ್ ಮಾಡ್ತಾ ಇದೀವಿ. ಎಲ್ಲ ಥಾಟ್ ಪ್ರಾಸೆಸ್, ನಾನು ಅನ್ಕೊಂಡಿದ್ದೆಲ್ಲ ಡಿಸೈರ್ಸು 2025 ಅಲ್ಲೇ ಫುಲ್ಫಿಲ್ ಆಗಿದೆ ಅಂತ ಅನ್ಕೊಂಡು ಬರಿತಾ ಇರೋದು. ಇದನ್ನ ಇನ್ನ ಕನ್ಫ್ಯೂಷನ್ಸ್ ಆಗ್ತಾ ಇದೆ ಅಂದ್ರೆ ನನ್ನ ಜೊತೆ ಬರೀರಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಶುರು ಮಾಡುವಾಗ ಫಸ್ಟ್ ಆಫ್ ಆಲ್ ಥ್ಯಾಂಕ್ಫುಲ್ನೆಸ್ ಇರೋದು ಇಂಪಾರ್ಟೆಂಟ್. ಮ್ಯಾನಿಫೆಸ್ಟೇಷನ್ ಅಲ್ಲೇ ಥ್ಯಾಂಕ್ ಯು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಯಾವುದೇ ಮಾಡ್ತೀರಾ, ಏನೇ ಕೆಲಸ ಮಾಡ್ತೀರಾ ಅಂದ್ರೆ ಗ್ರಾಟಿಟ್ಯೂಡ್ ಇರಬೇಕು. ಒಂದು ಈಗ ನನ್ನ ಜೊತೆ ಪೆನ್ ಇದೆ, ನನ್ನ ಹತ್ರ ಪೆನ್ ಇದೆ, ನನ್ನ ಹತ್ರ ಪೇಪರ್ ಇದೆ, ನನ್ನ ಹತ್ರ ಮೊಬೈಲ್ ಇದೆ, ನನಗೆ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳೋ ಒಂದು ಅನುಕೂಲತೆ ಇದೆ, ನಿಮ್ ಜೊತೆ ತಲುಪಿಸೋ ಅಂತ ಒಂದು ಅನುಕೂಲತೆ ನನಗಿದೆ. ಐ ಆಮ್ ಥ್ಯಾಂಕ್ ಯು ಫಾರ್ ದಟ್. ಸೊ ನಿಮ್ಗೂ ಕೂಡ ಇದನ್ನ ನೋಡ್ತಾ ಇದ್ದೀರಾ, ಇದನ್ನೆಲ್ಲ ಅಬ್ಸಾರ್ವ್ ಮಾಡ್ಕೊಂತಿದ್ದೀರಾ, ಎಲ್ಲೋ ಒಂದು ಚಾನಲೈಸೇಷನ್ ಆಗಿದೆ ಅಂತ ಅಂದ್ರೆ ಯು ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ದಟ್ ಹೈಯರ್ ಪವರ್ಸ್ ಆಲ್ಸೋ ಅಲ್ವಾ. ಸೊ ಅದು ಇಂಪಾರ್ಟೆಂಟ್ ಇದೆ. ಇಲ್ಲೇನ್ ಮಾಡ್ತಾ ಇದೀವಿ ಅಂದ್ರೆ ನಾವೊಂದು ಲೆಟರ್ ಬರಿತಾ ಇದೀವಿ. ಲೆಟರ್ ಯಾರಿಗೆ ಬರಿತಾ ಇದೀವಿ? ಗಾಡ್ ಬರಿತಾ ಇದೀವಿ, ಹೈಯರ್ ಎನರ್ಜೀಸ್ ಬರಿತಾ ಇದೀವಿ. ಏನಂತ ಬರಿತಾ ಇದೀವಿ? 2025 ನಲ್ಲೇ ನಾನು ಇಷ್ಟೆಲ್ಲ ಅಚೀವ್ಮೆಂಟ್ಸ್ ಮಾಡ್ಬಿಟ್ಟಿದ್ದೀನಿ, ಥ್ಯಾಂಕ್ ಯು ಅಂತ ಬರಿತಾ ಇದ್ದೀರಿ. ಸೊ ಥ್ಯಾಂಕ್ ಯು ಲೆಟರ್ ಹೇಗಿದೆ ಅಂದ್ರೆ 2025 ನಲ್ಲೇ ನೀವು ಅಂದ್ಕೊಂಡಿದ್ದೆಲ್ಲ ಡಿಸೈರ್ ಫುಲ್ಫಿಲ್ ಆಯ್ತು, ಥ್ಯಾಂಕ್ ಯು ಗಾಡ್ ಅಂತ ಬರಿತಾ ಇರೋದು. ಸೊ ಈ ಲೆಟರ್ನ ಬರೆಯೋದಕ್ಕೆ ಶುರು ಮಾಡುವಾಗ ಯಾರು ಬರಿತಾ ಇದೀವಿ ಹೇಳಿ? ದೇವರಿಗೆ. ಸೊ ಹೈಯರ್ ಎನರ್ಜೀಸ್ ಬರಿತಾ ಇರೋದ್ರಿಂದ ಶುರು ಮಾಡ್ಕೊಳ್ಳಿ. ಟು ಡಿಯರ್ ಗಾಡ್, ಯೂನಿವರ್ಸ್, ಅಥವಾ ನಿಮ್ಮ ಫೇವ್ರೆಟ್ ಶಿವ, ಗಣೇಶ, ಯಾವುದೇ ದೇವ್ರು ನಿಮ್ಗೆ ಇಷ್ಟ ಇರ್ಬೋದು, ಅವ್ರಿಗೆ ಲೆಟರ್ನ ಬರೀರಿ. ಟು ಡಿಯರ್ ಗಾಡ್, ಐ ಆಮ್ ಸೋ ಗ್ರೇಟ್ಫುಲ್ and thankful that I lived my complete 2025 in a wonderful way. ಕನ್ನಡದಲ್ಲಿ ಹೇಳಬೇಕು ಅಂತ ಅಂದ್ರೆ ಥ್ಯಾಂಕ್ ಯು ದೇವ್ರೆ, ಎಲ್ಲ ಅನ್ಕೊಂಡಿದ್ದೆಲ್ಲ ಸಾಧನೆಗಳನ್ನ ನಾನು ಮಾಡಿದ್ದೀನಿ, ಈ ಅಚೀವ್ಮೆಂಟ್ಸ್ಗೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ, ಅಥವಾ ಥ್ಯಾಂಕ್ ಯು ಗಾಡ್ ಅಂತ, ಏನೇ ಆಗಲಿ ನೀವು ಥ್ಯಾಂಕ್ ಯು ಅನ್ನೋದೊಂದು ಹೆಡಿಂಗ್ ಅಂತ ಬರ್ಕೊಡಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು, ಪ್ರೀತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಪ್ರೀತಿ ಅನ್ನೋದು ಸಿಗ್ಲೇಬೇಕು ಎಲ್ಲರಿಗೂ ಅಲ್ವಾ, ಪ್ರೀತಿಯಿಂದಾನೇ ಜೀವನ. ಸೊ ಪ್ರೀತಿ ಅಂತ ಅಂದ್ರೆ ಲವ್ ಅದು ಹುಡ್ಗ ಹುಡ್ಗಿ ಅಂತ ಅಲ್ಲ, ತಂದೆ ತಾಯಿಯ ಪ್ರೀತಿ, ಕೊಲೀಗ್ಸ್ ಜೊತೆ ಪ್ರೀತಿ, ಅಥವಾ ರಿಲೇಶನ್ಶಿಪ್ಸ್ ನಲ್ಲಿರುವ ಪ್ರೀತಿ, ಗಂಡ ಹೆಂಡತಿ ಪ್ರೀತಿ, ಮಕ್ಕಳ ಪ್ರೀತಿ, ತಂದೆ ತಾಯಿ ಪ್ರೀತಿ, ಎಲ್ಲಾದ್ರೂ ಹೋದ್ರೂ ಕೂಡ ನಿಮ್ಮನ್ನ ಜನ ನೋಡುವ ರೀತಿಯ ಪ್ರೀತಿ, ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಸೊ ಲವ್ ಅಂಡ್ ರಿಲೇಶನ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಆರ್ ಎನಿಬಡಿ ಟು ಮೂವ್ ಅಹೆಡ್ ಇನ್ ಲೈಫ್. ಪ್ರತಿದಿನ ಚೆನ್ನಾಗಾಗ್ಬೇಕು ಅಂದ್ರೆ ಪ್ರೀತಿ ಖಂಡಿತ ಇರಲೇಬೇಕು. ಒಳ್ಳೆ ರಿಲೇಶನ್ಶಿಪ್ ಇರೋದು ತುಂಬಾ ಇಂಪಾರ್ಟೆಂಟ್. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ ರಿಲೇಶನ್ಶಿಪ್ಸ್ಗೆ ಥ್ಯಾಂಕ್ ಯು ಹೇಳ್ಬಿಡೋಣ. ಐ ಆಮ್ ಸೋ ಥ್ಯಾಂಕ್ಫುಲ್. I'm thankful. So relationships ke thank you helana first. I'm thankful that my partner loves me the most.
ಸೆಕೆಂಡ್ ಆ್ಯಂಡ್ ಫಾರ್ಮೋಸ್ಟ್ ಏನು? ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ? ನಾವು ಚೆನ್ನಾಗಿ ಆರೋಗ್ಯವಂತರಾಗಿದ್ದರೆ ನಮ್ಮ ಸುತ್ತಮುತ್ತ ಇರೋರು ಕೂಡ ಆರೋಗ್ಯವಾಗಿರ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ವರ್ಕಿಂಗ್ ಮದರ್ ಅಂತ ಅನ್ಕೊಳ್ಳಿ. ಬೆಳಗ್ಗೆ ಹೊತ್ತು ಎದ್ದು ಎನರ್ಜೆಟಿಕ್ ಆಗಿ ಅಡುಗೆ ಎಲ್ಲ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗಿ ಮಕ್ಕಳನ್ನು ನೋಡ್ಕೊಬೇಕು ಅಂದರೆ ಎಷ್ಟು ಎನರ್ಜಿ ಬೇಕು? ಸೊ ಚೆನ್ನಾಗಿ ತಿನ್ನಬೇಕು, ಆರೋಗ್ಯ ಚೆನ್ನಾಗಿ ಮೇಂಟೈನ್ ಮಾಡ್ಕೊಬೇಕು, ಅಷ್ಟೇ ಇಂಪಾರ್ಟೆಂಟ್. ಈಗ ಹೊರಗಡೆ ಕೆಲಸ ಮಾಡೋ ಗಂಡಸರು ಅವರು ಕೂಡ ತಮ್ಮ ಹೆಲ್ತನ್ನು ತುಂಬ ಚೆನ್ನಾಗಿ ನೋಡ್ಕೊಬೇಕು, ಹೆಲ್ತಿ ಆ್ಯಂಡ್ ಫಿಟ್ ಆಗಿರಬೇಕು, ಒಳ್ಳೆ ಹೆಲ್ತಿ ಫುಡ್ ತಿನ್ನಬೇಕು. ಆವಾಗಲೇ ಸುತ್ತಮುತ್ತ ತಮ್ಮ ವೈಫ್ನೇ ಆಗಲಿ ಮಕ್ಕಳನ್ನೇ ಆಗಲಿ ಚೆನ್ನಾಗಿ ನೋಡ್ಕೊಳೋದಕ್ಕೆ ಸಾಧ್ಯ ಆಗೋದು. ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೊಬೇಕು, ಎಲ್ಲರನ್ನೂ ಸುತ್ತಮುತ್ತ ಚೆನ್ನಾಗಿ ನೋಡ್ಕೊಬೇಕು ಅಂದರೆ ನಾವು ಹೆಲ್ತಿ ಆಗಿರಬೇಕು, ಅದು ಇಂಪಾರ್ಟೆಂಟ್ ಅಲ್ವಾ? ಸೊ ಹೆಲ್ತ್ಗೆ ಒಂದು ಥ್ಯಾಂಕ್ ಯು. ಆಮೇಲೆ ಹೆಲ್ತಿ ಆಗಿರೋದಕ್ಕೆ ಏನೇನು ಇಂಪ್ಲಿಮೆಂಟ್ ಮಾಡ್ಕೊತೀರಾ ಇನ್ನು ಮುಂದೆ ಅನ್ನೋದನ್ನ ಬರಿಬೇಕಾಗುತ್ತೆ. ಸೊ ಲೆಟ್ಸ್ ಮ್ಯಾನಿಫೆಸ್ಟ್ ಗುಡ್ ಹೆಲ್ತ್ ಫಸ್ಟ್, ಓಕೆನಾ? ಬರ್ಕೊಳ್ಳಿ. ಐ ಆಮ್ ಬ್ಲೆಸ್ಡ್ ವಿತ್ ವೈಬ್ರೆಂಟ್ ಹೆಲ್ತ್, ವಿತ್ ಗ್ರೇಟ್ ಎನರ್ಜಿ. My body feels strong and alive, and I'm in best shape in 2025. I love taking care of myself. My family is very healthy. We eat great food. We stay active all the time. I'm so happy and grateful that moments in our home everywhere is very peaceful with great relaxation. Thank you for my perfect physical and mental well-being. Thank you for my family's physical and mental well-being. ಸೊ ನಮಗೆ ಮತ್ತೆ ನಮ್ಮ ಸುತ್ತಮುತ್ತ ಇರೋರಿಗೆ ಎಲ್ಲರೂ ಹೆಲ್ತಿ ಆಗಿದ್ದಾರೆ, ಥ್ಯಾಂಕ್ ಯು ಅಂತ ಮ್ಯಾನಿಫೆಸ್ಟ್ ಮಾಡಿ. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್, ಮನಿ ಮ್ಯಾನಿಫೆಸ್ಟೇಷನ್ ಮಾಡಲೇಬೇಕಲ್ವಾ? ಬಂಡಲ್ ಆಫ್ ಮನಿ ಇರಬೇಕು ಕೈಯಲ್ಲೇ, ಆವಾಗಲೇ ತಾನೇ ಎಲ್ಲ ಕಡೆ ಹೋಗೋಕ್ಕಾಗೋದು, ಏನು ಬೇಕಾದರೂ ಅದನ್ನ ಪಡ್ಕೊಳೋಕ್ಕಾಗೋದು. ಏನೇ ಆಗಲಿ ಸಿಗಬೇಕು, ಒಂದು ಮುಂದೆ ಬರ್ಬೇಕು ಲೈಫ್ನಲ್ಲಿ ಅಂದರೆ ಮನಿ ಇಂಪಾರ್ಟೆಂಟ್. ಸೊ ಮನಿ ಮ್ಯಾನಿಫೆಸ್ಟೇಷನ್ನ 2025ಗೆ ಮಾಡೋಣ. ಸೊ ಥ್ಯಾಂಕ್ಫುಲ್ ದ್ಯಾಟ್ ಮೈ ಫೈನಾನ್ಷಿಯಲ್ ಅಬಂಡೆನ್ಸ್ ಆ್ಯಂಡ್ ಸೆಕ್ಯೂರಿಟಿ ಈಸ್ at its best. Money flows into my life from multiple sources and I use it wisely. My career is encouraging. I constantly grow. I'm so thankful that I am with a bank balance of ಸೊ ಅಂಡ್ ಸೊ ಅಮೌಂಟ್. ನಿಮ್ಗೆ ಎಷ್ಟು ಅಮೌಂಟು ಇಯರ್ ಎಂಡಲ್ಲಿ ಇರಬೇಕು ಅಂತ ಅಂದ್ಕೊತೀರಾ ಅಥವಾ ಜೂನಲ್ಲಿ ಇರಬೇಕು ಅಂತೀರಾ, ಅದನ್ನು ಪರ್ಫೆಕ್ಟ್ ಆಗಿ ಬರೀರಿ. ಬೈ ಜೂನ್ 2025 ನನ್ನ ಅಕೌಂಟಲ್ಲಿ ಇಷ್ಟು ಅಮೌಂಟ್ ಇದೆ, ಥ್ಯಾಂಕ್ ಯು. ಬೈ ಡಿಸೆಂಬರ್ 2025 ನನ್ನ ಅಕೌಂಟಲ್ಲಿ ಇಷ್ಟು ದುಡ್ಡಿದೆ, ಥ್ಯಾಂಕ್ ಯು. ಇದನ್ನ ಮ್ಯಾನಿಫೆಸ್ಟ್ ಮಾಡಬೇಕಾಗುತ್ತೆ, ಓಕೆನಾ? ಇದಾದ್ಮೇಲೆ ಒಂದು 10 ಪಾಯಿಂಟ್ಸ್ ನೀವು ಏನೇನು ಅಕಾಂಪ್ಲಿಷ್ ಮಾಡಿದ್ದೀರಾ ಇದುವರೆಗೂ ಅಂತ ಬರಿಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್, I built my own academy, ಅಥವಾ I built my business in an expanded way, ಅಥವಾ ನೀವೇನಾದರೂ ಶುರು ಮಾಡಬೇಕು ಅಂತಿದ್ದೀರಾ, ಅದನ್ನು ಶುರು ಮಾಡಿದ್ರಿ, ಅದರಿಂದ ಇಷ್ಟೆಲ್ಲ ಪ್ರಾಫಿಟ್ ಆಗ್ತಾ ಇದೆ, ಲೈಫ್ನಲ್ಲಿ ಇಷ್ಟೆಲ್ಲ ಅಚೀವ್ಮೆಂಟ್ಸ್ ಆಗಿದೆ, ಇದೆಲ್ಲ 10 ಸ್ಟೆಪ್ಸ್ನಲ್ಲೇ ಬರೀತಾ ಬನ್ನಿ. ಸೊ 10 ಸ್ಟೆಪ್ಸು ಅಥವಾ 20 ಸ್ಟೆಪ್ಸು ಎಷ್ಟಾದರೂ ಬರ್ಕೊಬೋದು ನೀವು. ಅದೆಲ್ಲ ಆಗೋಗಿದೆ ಅಂತ ಬರೀಬೇಕು. ಫಾರ್ ಟ್ರಾವೆಲಿಂಗ್ ಅಂತ ಅಂದ್ಕೊಂಡ್ರೆ, ಯು ವಾಂಟ್ ಟು ವಿಸಿಟ್ ಸರ್ಟನ್ ಪ್ಲೇಸ್ ಅಂತ ಇತ್ತು ಅಂದರೆ, in March 2025 I visited this place and I feel it truly blessed to see this place around. It is very beautiful. ಆ ಥರ ಏನಾದರೂ ಮ್ಯಾನಿಫೆಸ್ಟೇಷನ್ಸ್ ಇತ್ತು ಅಂದರೆ ನಿಮ್ದೆಲ್ಲ ಅಚೀವ್ಮೆಂಟ್ಸ್ನ ಆಗೋಗಿದೆ ಅಂತ 10 ಪಾಯಿಂಟ್ಸು ಅಥವಾ 20 ಪಾಯಿಂಟರ್ಸ್ನಲ್ಲೇ ಬರೆದ್ಬಿಟ್ಟು ಥ್ಯಾಂಕ್ ಯು ಫಾರ್ ಗಿವಿಂಗ್ ಆಲ್ ದಿಸ್ ವಂಡರ್ಫುಲ್ ಬ್ಲೆಸ್ಸಿಂಗ್ಸ್ ಅಂತ ಹೇಳಿ ಪೇಪರನ್ನು ಎಂಡ್ ಮಾಡ್ತೀರಾ. ಈ ಲೆಟರ್ನ ಫೋಲ್ಡ್ ಮಾಡಿಬಿಟ್ಟು ಇಟ್ಕೊಳ್ಳಿ. ಪ್ರತಿದಿನ ಅದನ್ನ ಓದ್ತಾ ಬನ್ನಿ. ಪ್ರತಿದಿನ ಮಲಗುವಾಗ ಓದಿದ್ರೆ ಒಳ್ಳೇದು ನನ್ನ ಪ್ರಕಾರ. ಸೊ ಅದನ್ನ ಜಸ್ಟ್ ಒಂದು ಗ್ಲಾನ್ಸ್ ತರ ನಾನು ಡೈರಿನಲ್ಲಿ ಇಟ್ಕೊಂಡಿರ್ತೀನಿ. ಸೊ ಎವ್ರಿ ನೈಟ್ ವೈಲ್ ಬಿಫೋರ್ ಐ ಸ್ಲೀಪ್ ಐ ಜಸ್ಟ್ ಥ್ಯಾಂಕ್ ಎವ್ರಿಥಿಂಗ್. ನನಗೆ ರಿಸಲ್ಟ್ಸ್ನ ಸ್ಲೋಲಿ ನೀವು ಶೇರ್ ಮಾಡ್ತಾ ಬರ್ತೀರಾ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಇದೆಷ್ಟು ಪವರ್ಫುಲ್ ಟೆಕ್ನಿಕ್ಸ್ ಇದೆಲ್ಲ ಅಂತ.
ಆದ್ರೆ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಆಮೇಲೆ ಅಲೈನ್ಮೆಂಟ್ ಅಂದ್ರೆ ದೇವ್ರಿಗೆ ಕನೆಕ್ಟೆಡ್ ಫೀಲ್ ಮಾಡ್ಕೊಬೇಕು. ಸೊ ಯು ಶುಡ್ ಫೀಲ್ ಗುಡ್ ಅಬೌಟ್ ಯುವರ್ ಸೆಲ್ಫ್. ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಿಮ್ ಬಗ್ಗೆ ಯೋಚನೆ ಮಾಡೋದು ಯಾವಾಗ? ಸೊ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಂಡು ನೀವು ಮುಂದೆ ಬರೋದನ್ನ ಅಭ್ಯಾಸ ಮಾಡ್ಕೊಳಕ್ ಶುರು ಮಾಡ್ಬೇಕು. ಸೊ ಒಳ್ಳೆ ಮ್ಯಾನಿಫೆಸ್ಟೇಷನ್ ಆಗ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. 2025 ಫುಲ್ ಎನರ್ಜೆಟಿಕ್ ಆಗಿ ವೆಲ್ಕಮ್ ಮಾಡ್ಕೊಳ್ಳಿ. ಆಮೇಲೆ ಎಷ್ಟಾಗುತ್ತೋ ಅಷ್ಟು ಮ್ಯಾನಿಫೆಸ್ಟೇಷನ್ಸ್ ಮಾಡಿ ಹ್ಯಾಪಿ ಆ್ಯಂಡ್ ಸಕ್ಸಸ್ಫುಲ್ ಆಗಿ ಲೈಫ್ನ ಲೀಡ್ ಮಾಡೋಣ. ನಾನು ಕೂಡ, ನೀವು ಕೂಡ. ಸೊ ಇದನ್ನ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.